ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಟಿ. ಈಗ ನಾವು ಧಾರವಾಡ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಆವರಣದಲ್ಲಿ ಉಪಸ್ಥಿತರಿದ್ದೇವೆ. ಕಾರಣ, ಅಂಜುಮನ್ ಇಸ್ಲಾಂ ಸಂಸ್ಥೆಯ ವತಿಯಿಂದ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ತಾಮಡ್ಕರ್ ಅವರ ನೇತೃತ್ವದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ಕ್ರೀಡಾಕೂಟ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟದ ಉದ್ಘಾಟನೆ ಸಮಾರಂಭದಲ್ಲಿ ಇಂದು ಧಾರವಾಡ ನಗರದ 74ನೆಯ ಕಾಂಗ್ರೆಸ್ ಮುಖಂಡರಾದಂಥ ದೀಪಕ್ ಚುಂಚುರಿ ಅವರು ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಚಾಲನೆ ನೀಡಿದರು. ಏನಂತ ಹೇಳಿದ್ರೆ 26 ವಯಸ್ಸಿನಿಂದ ಹಿಡಿದು 86 ವಯಸ್ಸಿನ ವಯಸ್ಕರು ಸಹಿತ ಈ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಬನ್ನಿ ನಿಮ್ಮ ತೋರಿಸ್ತೀವಿ. अस्सलाम वालेकुम रहमतुल्लाहि बरकातुहू। तारीखी दिन है। अंजुमन इस्लाम धारवाड़ के इंतजामिया ने हमारे मेंबरान के लिए सदर मोहतरम जनाब मोहम्मद इस्माइल तामडकर साहब मेहमानी भरोसे पर मुझे उड़ना नहीं आता मगर प्रवास करता हूं। आइए रिवायत के हिसाब से बिस्मिल्लाहिर्रहमानिर्रहीम अर्रहमानु अल्लमल कुरआन खलक़ल इंसान अल्लमहुल बयान अश्शम्सु वल क़मरु बिहुस्बान वन्नज्मु वश्शजरु यस्जुदान ला ततगौ फिल मीज़ान وأقيموا الوزن بالقسط ولا تخسروا الميزان والأرض وضعها. ಹೃದಯದಲ್ಲಿ ಪ್ರೇರಣೆಯ ಮೂಲವಾಗಿದ್ದು ರಾಜ್ಯದ ಏಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಈಗ ನಾಡಗೀತೆಯನ್ನು ಹಾಡೋಣ. ಭಾಗ್ಯ ಎ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಇದೇ ಒಂದು ಧ್ಯೇಯ ಉದ್ದೇಶದಿಂದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಇಸ್ಮಾಯಿಲ್ ತಾಮಡ್ಕರ್ ಅವರು ಒಂದು ಚಿಂತನೆಯನ್ನು ಮಾಡಿದರು. ನಮ್ಮ ಎಲ್ಲಾ ಎಂಸಿ ಮೆಂಬರ್ 25 ವರ್ಷದಿಂದ 84 ವರ್ಷ ತನಕ ಇರುವವರು ಎಲ್ಲರೂ ಒಂದು ದಿವಸ ಜಮಾ ಆಗೋಣ, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಮಾಡಲಿ ಉದ್ದೇಶದಿಂದ ಈ ಒಂದು ವಾರ್ಷಿಕ ಕ್ರೀಡಾಕೂಟ ಫಾರ್ ಎಂಸಿ ಮೆಂಬರ್ಸ್ ಅನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ. आने वाले थे, उनकी मसरूफियात की वजह वक्त की तंग कमी करते हुए कि इस काम को अंजाम दें. We, the members of Anjuman Islam Dharwad, swear that we take part in our management's annual sports meet 24-25, respecting the rules and regulations which govern it. We also swear to participate with sportsmanship
and the right spirit to bring honor and glory to sports and our management. ಅಧ್ಯಕ್ಷರಾದಂಥ ಸನ್ಮಿತರಾದಂಥ ಇಸ್ಮಾಯಿಲ್ ಟಮಾಟಗರ್ ಅವರೇ ಮತ್ತು ಸೆಕ್ರೆಟರಿ ಆದಂಥ ಸಗೀರ್ ಅವರೇ, ಶಿರಟ್ಟಿ ಅವರೇ, ಶೇಖ್ ಅವರೇ, 84 ವಯಸ್ಸಿನ ನಮ್ಮ ಸ್ಪೋರ್ಟ್ಸ್ನಲ್ಲಿ ಪಾಲ್ಗೊಳ್ಳಕ್ಕೆ ಬಂದಂತ ದಾಸತ್ವಪ್ಪ ಅವರೇ, ಖಲೀಲ್ ದಾಸ್. ಇದೆಲ್ಲ ನೋಡಿದ್ರೆ ಧಾರವಾಡಕ್ಕೆ ಒಂದು ಲೈನ್ ಹಾಕಿಕೊಡ್ತೀನಿ. ಏನ್ ಲೈನ್ ಹಾಕಿಕೊಡ್ತೀನಿ ಅಂದ್ರೆ, ಸ್ಪೋರ್ಟ್ಸಿಗೆ ವಯಸ್ಸಿಲ್ಲ, ಇದು ತಿಳ್ಕೊಂಡು ಈಗ ನಾವು ರಾಜಕಾರಣಕ್ಕೂ ವಯಸ್ಸಿಲ್ಲ ಅಂತ ತಿಳ್ಕೊತೀವಿ. ಯಾಕಂತಂದ್ರೆ ಈಗ ನಾನು ಅಲ್ಲಿ ಇವ್ರು ನೋಡಿದ ಕೂಡ ನಮ್ಮ ಮಕಾನ್ದಾರ ನೋಡಿದ ಕೂಡ ಅಗದಿ ಏನು ಇಂಟರ್ನ್ಯಾಷನಲ್ ಅಂಪೈರ್ ಗತೆ ಡ್ರೆಸ್ಸಿಂಗ್ ಆಗಿರ್ತಾರೆ ಮಕಾನ್ದಾರ. ಅಲ್ಲಿ ನೋಡಿದ ಹಿಂದೆ ನಮ್ಮ ಮೆಹಬೂಬ್ ಪಠಾಣ ಮತ್ ನಮ್ಮ ದಾನಪ್ಪ ಜೀಜ, ಜೈಲಾನಿ ಇವರೆಲ್ಲ ನೋಡಿದ್ರೆ ಇವ್ರಿಗೆಲ್ಲ ಒಂದ್ ಲೈನ್ದಾಗ ತಂದಿರ್ಲಿ, ಅದ್ರ ಶ್ರೇಯ ನಿಮ್ಗೆ ಹೋಗ್ತೈತಿ. ಅದಕ್ಕೆ ಇದು ಭಾಷಣ ಮಾಡೋ ಟೈಮ್ ಇಲ್ಲ. ಈಗ ಹೇಳಿದ್ರು ಸ್ವೀಟ್ ಅಂಡ್ ಇದು ಮಾಡ್ರಿ ಅಂತಂದ್ರೆ ಸಾಯಂಕಾಲ 6 ಗಂಟೆ ಮ್ಯಾಚ್ ಐತಂತ ಅದು ನೋಡಕ್ ಹೋಗ್ತೇನೆ. ನಾನು ನಿಜವಾಗ್ಲೂ ಧಾರವಾಡಕ್ಕೆ ಒಂದು ಮಾದರಿ ಆಗುವಂತ ವ್ಯವಸ್ಥೆ ಇರುವಂತ ಅಂಜುಮನ್ ಸಂಸ್ಥೆ ತನ ಮನ ಮತ್ತು ಧನದಿಂದ ಇದಕ್ಕೆ ಆಶೀರ್ವಾದ ಮಾಡ್ತೇನೆ. ನಾ ಬರೋ ದಿನಮಾನದಾಗ ಒಟ್ಟ ಒಂದ್ ಏನಾರ ನೆನಪಿಡುವಂಗ ದೀಪಕ್ ಚಿಂತೂರಿ ಇದ್ದ ಅನ್ನುವಂಗ ಇದ ಸಂಸ್ಥೆಗೆ. ಯಾಕಂದ್ರೆ ನಾನು ಭಾಳ ಪ್ರೀತಿ ಡಾಕ್ಟರ್ ಜಮಾದಾರ್ಲಿ ನೋಡ್ಕೊಂಡು ಬಂದ ಮಾತಿದ್ದ. ಇದು ನೋಡ್ರಿ ಹುಬ್ಬಳ್ಳಿ ಧಾರವಾಡ ಆಜು ಬಾಜುನೇ ಇದಾವ ಟ್ವಿನ್ ಸಿಟಿ. ಈಗ ನಮ್ ಬೇರೆ ಆಗಿಬಿಡ್ತೀಗ ನಮ್ಮ ಅಂಜುಮನ್ ಮಾತ್ರ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಆಗಿದೆ. ಎಲ್ಲಾ ರೀತಿ ನೀವು ಸ್ವಂತ ಕಾಲ ಮೇಲೆ ಈಗ ಬಾಡಿಗೆ ಬರುವಂಗ ಮಾಡಿದೆ. ಒಂದು ಸಂಸ್ಥೆ ಒಟ್ಟು ಹೇಗಿರ್ಬೇಕು ಮಾದರಿ ಅನ್ನೋದು ಕರ್ನಾಟಕ ರಾಜ್ಯದಾಗ ಯಾವ್ದಾರ ಸಂಸ್ಥೆ ಇದ್ರೆ ಧಾರವಾಡ ಅಂಜುಮನ್ ಸಂಸ್ಥೆ. ಇದಕ್ಕೆಲ್ಲ ಎಂಪಿ ಮೆಂಬರು ಮತ್ತು ಇಸ್ಮಾಯಿಲ್ ಟಮಾಟಗರ್ ಅವರ ಎಲ್ಲ ಸರ್ಕಲ್ ಕಾರಣ ಅಂತ ಹೇಳಿ ನಾ ಭಾವಿಸ್ತೇನೆ. ಮತ್ತು ಒಂದು ಹೇಳ್ತೇನೆ, ಸ್ಪೋರ್ಟ್ಸಿಗೆ ರೂಲ್ಸ್ ಗೀಲ್ಸ್ ಕೇಳಿ ಈಗ ಬಾಜು ಕೂತಾಗ ಯಾರು ಸ್ತ್ರೀಲಿ ತಗೊಂಡು ಬಳಕ್ತಿದ್ರ ಗೊತ್ತದ ಅದೇ ಇದಾಗಿತ್ತು ಅಂತ ಅಂದ್ರೆ ನಿಮ್ದು ಇನ್ನೂ 84 ಆದ್ರೂ ಜಜ್ಬಾ 15 ಅದಕ್ಕೆ ಒನ್ಸ್ ಅಗೇನ್ ಎಲ್ಲರಿಗೆ ವಿಶ್ ಯು ಆಲ್ ದ ಬೆಸ್ಟ್. ಗೆದ್ದವರು ನಮ್ಮವರು, ಸೋತವರು ನನ್ನವ್ರು. ಯಾಕಂದ್ರೆ ನಾನು ಸೋತೇನೆ. ಅದಕ್ಕೆ ಗೆದ್ದವರು ನಮ್ಮವರು, ಸೋತವರು ನನ್ನವರು ಅಂತೇಳಿ ಎಲ್ಲ ಒಬ್ಬ ಸೋಲೋ ಅನೇಕರು. ಈ ಸೋದರಂತೆ ಏನ್ ಮಾಡ್ಬಿಡ್ರಿ, ಮತ್ತೆ 84ರವ್ರು 85 ವಯಸ್ಸಿಗೆ ಗೆಲ್ಲೋದು ಅನ್ನೋದು, 16ರವ್ರು 17 ಗೆಲ್ಲೋದು ಅಂತ ಹೇಳಿ ಒನ್ಸ್ ಅಗೇನ್ ನಾನು ಬಹಳ ಇಷ್ಟೆಲ್ಲ ಬಂದಿದ್ದ ಅಂಜುಮನಕ್ಕ. ಇವತ್ತಿನ ಕಾರ್ಯಕ್ರಮ ಭಾರಿ ನನ್ನ ಮನಸ್ಸಿಗೆ ಸ್ಫೂರ್ತಿ ತಂದೈತಿ. ನಾನು ಈಗ ನೆಕ್ಸ್ಟ್ ಇದಕ್ಕೆ ಫಿಟ್ ಆಗ್ಬೇಕನ್ನೋಂಗ ಆಸೆ ಬರಾಗುತ್ತೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ಸ್ ಟು ಆಲ್, ಎಸ್ಪೆಷಲಿ ಪ್ರೆಸಿಡೆಂಟ್, ಯಂಗೆಸ್ಟ್ ಪ್ರೆಸಿಡೆಂಟ್ ಅಂಜುಮನ್. ಇವ್ರಿಗೆ ದೇವರು ಆಶೀರ್ವಾದ ಮಾಡೇ ಮಾಡ್ತಾನೆ. ರಾಜಕೀಯ ಜನನು ಇವರು ಕೆಲಸ ನೋಡಿ ಆಶೀರ್ವಾದ ಮಾಡುವಂತ ಬುದ್ಧಿ ಬರಲಿ ಅಂತೇಳಿ ನನ್ನ ಮಾತನ್ನು अभी चंद 1 महीना पहले हमें एजुकेशन बोर्ड वाले मीटिंग कर रहे थे, तो स्कूल के स्पोर्ट्स का एक डिस्कशन आया. तो इसी दौरान हमें सोचे 90% मैनेजमेंट मेंबर्स या तो अंजुमन में वॉलीबॉल प्लेयर्स थे या तो अपने दौर में कबड्डी कुछ भी स्पोर्ट्स में थे. ये पॉलिटिक्स में आने वाले और अंजुमन सब करने वाले पहले स्पोर्ट्स में नहीं चल रहे हैं, बाद में आए के बाद पूरा आम जंग खा ले हमको ये करते हैं. वो समझ ले हमें क्या करें, फिर उनका वापस दौर तो क्रिकेट खेल रहे हैं. ऐसा डिस्कशन हुआ. वॉलीबॉल प्लेयर आते हैं हमारे कम्युनिटी में, क्रिकेट प्लेयर आते हैं, नामचीन प्लेयर आते हैं. अभी भी है सारे मैनेजमेंट में है लेकिन एक्टिव नहीं कर बोले. फिर हमें भी सब जनरल को एक्टिव करेंगे बोल को स्पोर्ट्स रखें. इंशाल्लाह हर साल ये स्पोर्ट्स करेंगे, हर साल ये करेंगे. और कंपटीशन ज्यादा होते, कंपटीशन ज्यादा होता क्या होता, 3 महीने से प्रैक्टिस चालू होती, 3 महीने से जितना बोल के ग्रुप आता, ये गुटके गिटके सिगरेट आगे वाले के आदत जरा कम होते हैं. मैं भी सोच को
और डिसिप्लिन एक डिसिप्लिन के साथ करो। एक गुटका अंजुमन कैंपस में खून खाने दोनों को और एक खून भी देखने आए चले, ये हमें भी ऐसा हमारे इंस्टीट्यूशन में करना पाकर जो सोचे सर का ऐसा एक माधुरी स्पोर्ट्स करेंगे। बेस्ट ऑफ लक, सबको बेस्ट ऑफ लक कहते हैं मैं अपनी बात करता हूँ। आए आली जनाब दीपक कुंटूरे साहब का और अंजुमन के सदर इस्माइल तामटकर साहब का और तमाम जो दायित्व पर फरमाए उनका मैं तहे दिल से शुक्रिया अदा करता हूँ। आप तमाम प्लेयर्स का, आप तमाम जो स्टाफ जहाँ पर है जो दिल लगन से आपका साथ दे रहे हैं। आप पहली ये बात याद रखो, थोड़ी देर पहले आप कसम खाए है, उस कसम को दिमाग में रख के खेल करो, अन्य गिने मत करो, झगड़े मगड़े मत करो, हम पर का फैसला लास्ट फैसला, ये दिमाग में करो। इसी के साथ मैं शुक्रिया अदा करते हुए इस प्रोग्राम को खत्म करता हूँ। मैं गुजारिश करता हूँ कि बिलो 45 ग्रीन और येलो वॉलीबॉल मैच की शुरुआत हो रही है। जो देखने की नीयत से आए ग्राउंड के दरमियान न रहे, ग्राउंड से दूर खड़े हो जाएं, ग्राउंड के आखिरी लकीर से और बात से मुलाकात करते हुए वही जोश के साथ वो मैदान में नहीं होती ಸರ್ ತಮ್ಮ ಹೆಸರು? ಉಮರ್ ಬಿಜಾಪುರ್. ಸರ್ ತಾವು ಯಾವ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ವಾಲಿಬಾಲ್ ಅಂಡ್ ಕ್ರಿಕೆಟ್. ಏನ್ ತಮ್ಮ ವಯಸ್ಸು? 63. 63 ವಯಸ್ಸಿನಲ್ಲಿ ತಾವು ಈ ಕ್ರೀಡೆಯನ್ನು ಆಡ್ತಾ ಇದ್ರಿ, ಹೇಗೆ ಅನಿಸ್ತದೆ ನಿಮ್ಗೆ? ಐ ಆಮ್ ಫೀಲಿಂಗ್ ವೆರಿ ವೆಲ್ ಆಫ್ಟರ್ playing that games and warm-up exercise. I'm feeling very well. ಇಂಥ ಕ್ರೀಡೆಗಳು ಮತ್ತೆ ನಡಿಬೇಕು ಅನಿಸ್ತಾರೆ? Hey, must and should every year. ವೀಕ್ಷಕರೇ, ಇಲ್ಲಿ ತಾವು ನೋಡಬಹುದು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಟ್ಕರ್ ಅವರು ಹಾಗೂ ಕಾರ್ಯದರ್ಶಿಗಳು ಸಹಿತ ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಕ್ಯಾರಂ ಆಡ್ತಾ ಇರೋದು ತಮಗೆ ಕಾಣಬಹುದು.
ಸರ್ ತಮ್ಮ ಹೆಸರು? ಖಲೀಲ್ ದಾಸನ್ಕೋಪ್, ಖಲೀಲ್ ಅಹಮದ್ ದಾಸನ್ಕೋಪ್. ಸರ್ ತಮ್ಮ ವಯಸ್ಸು? 83 ಈಗ. 83. ಸರ್ ಯಾವ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರಿ ನೀವು? ನಾವು ಕ್ರಿಕೆಟ್. ಕ್ರಿಕೆಟ್ದಲ್ಲಿ ಹೇಗೆ ಅನಿಸ್ತದೆ ಇವತ್ತು ಆಡಿ ನಿಮಗೆ? ಹೇಗೆ ಅನಿಸ್ತದೆ ನಿಮಗೆ? ಭಾಳ ಚಲೋ ಹೊಂಟೈತಿ, ಭಾಳ ಚಲೋ ಆಗೈತಿ ಪ್ರೋಗ್ರಾಮ್. ಇನಾಗ್ರೇಷನ್ ಭಾಳ ಚಲೋ ಆತ್, ಗೇಮ್ಸ್ ಚಲೋ ಆಗತ್ತವ, ಪಾರ್ಟಿ ಇಲ್ಲ. ಸರ್ ತಮ್ಗೆ ಇನ್ನೂ ಆಡ್ಬೇಕು ಅನಿಸ್ತದ? ಇಲ್ಲ, ಜಾಸ್ತಿ ಇಲ್ಲ, ಅಷ್ಟ ಆಡೋದು. ಏನು ಮೊದಲ ಆಡೇವಿ ನಾವು ಶಾಲಿದೊಳಗೆ ಭಾಳ ಕಂಪಲ್ಸರಿ ಇತ್ತು ನಮ್ದು ಕ್ರಿಕೆಟ್, ಹಾಕಿ. 73 ವಯಸ್ಸೊಳಗೆ ಆಟ ಆಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಹೇಗೆ ಅನಿಸ್ತದೆ ನಿಮ್ಗೆ? ಚಲ ಭಾಳ ಖುಷಿ ಆಗೈತಿ, ಭಾಳ ವೆರಿ ಹ್ಯಾಪಿ. ಮುಂದೆ ಇಂಥವು ನಡಿಬೇಕಾ? ಹೌದೌದು, ವರ್ಷ ಆಗ್ಬೇಕಾಗಿದ್ರ ಚಲೋ ಒಂದು ಇದು ಆಗ್ತೈತಿ ಹುಡುಗರಿಗೆ. ಎಲ್ಲಾರು ಹಿಂಗ್ ಸ್ಕೋಪ್ ಸಿಗ್ತೈತಿ ಆಡಾಕ ಮಂದಿಗೆ, ಯಂಗ್ಸ್ಟರ್ಸ್ಗೆ ಇನ್ವೇಷನ್ ಆಗ್ತೈತಿ. ಸರ್ ತಮ್ಮ ಹೆಸರು? SM ಮುಲ್ಲಾ. ಮುಲ್ಲಾ ಅಂತ ಹೇಳಿ. ಸರ್ ವಯಸ್ಸು ತಮ್ಮದು? 71. 71. ಸರ್ ಈಗ 71 ವಯಸ್ಸಲ್ಲಿ ತಮಗೆ ಈಗ ಒಂದು ಆಟ ಆಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಹೇಗೆ ಅನಿಸ್ತದೆ ನಿಮ್ಗೆ? ಭಾಳ ಹುರುಪ್ ಬರ್ತದ ಅವತ್ತು. ಯಾವ ಗೇಮಲ್ಲಿ ಆಟ ಆಡ್ತದೆ ನೀವು? ನಾವು ಈಗ ಕ್ಯಾರಮ್ ಬೋರ್ಡ್ ಮತ್ತು ಕಬಡ್ಡಿ. ಕಬಡ್ಡಿಯಲ್ಲಿ ಆಟ ಆಡಿ, ಕಬಡ್ಡಿ ಆಡಿದ್ರಿ ಇವಾಗ, ಹೇಗೆ ಅನಿಸ್ತು ಆಟ ಆಡಿ? ಭಾಳ ಸಂತೋಷ ಆಯ್ತು. ಮುಂದೆ ಈ ತರ ಇನ್ನೂ ಆಡ್ಬೇಕು ಅನಿಸ್ತಾರೆ ಹೆಂಗೆ? ಮತ್ತೆ ಆಡಲೇಬೇಕಲ್ಲ. ಎಷ್ಟು ವರ್ಷ ಹಿಂದ್ಗಡೆ ಆಡಿದ್ದೀರಿ ನೀವು? ನಾವು ಒಂದು 15 ವರ್ಷದಿಂದ, 15-20 ವರ್ಷದಿಂದ ಮಾಡಿ ಈಗ ಮತ್ತೆ ಆಟ ಆಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಸರ್ ತಮ್ಮ ಹೆಸರು? ನಮಾಜಿ. ಸರ್ ವಯಸ್ಸು ತಮ್ಮದು? 77. 77. ಸರ್ 77 ವಯಸ್ಸಲ್ಲಿ ಎಲ್ಲರೂ ರೆಸ್ಟ್ ಮಾಡ್ತಾರೆ, ವಾಕ್ ಮಾಡ್ತಾರೆ, ತಾವು ಬಂದ್ಬಿಟ್ಟು ಎಲ್ಲ ಸ್ಪೋರ್ಟ್ಸಿಗೆ ಬಂದಿದ್ರಿ, ಏನು ಅನಿಸ್ತದೆ? ಭಾಳ ಖುಷಿ ಬರ್ತೈತಿ, ಭಾಳ ಖುಷಿ ಬರ್ತದೆ. ಯಾವ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ನಾವು ಬಾಲ್ ಇದ ಮಾಡಿದ್ವಿ. ಯಾವುದು? ಥ್ರೂ ಬಾಲ್, ಸಾಕು ಥ್ರೋ ಬಾಲ್ ಮಾಡಿದ್ರೆ. ಮತ್ತೆ ಜಾವ್ಲಿನ್ ಥ್ರೋ. ಇದಕ್ಕೆ ಮುಂಚೆ ಆಡಿದ್ರೆ ಅದ ನೀವೆಲ್ಲ? ನಾವು ಡಿಪಾರ್ಟ್ಮೆಂಟ್ ಒಳಗೆ ಆಡಿದ್ವಿ. ಡಿಪಾರ್ಟ್ಮೆಂಟ್ ಆಡಿದ್ರೆ ಎಷ್ಟು ವರ್ಷಗಳ ಹಿಂದೆ ಆಡಿದ್ರಿ? ಈಗ ನಾವು 17 ವರ್ಷ ಆಯ್ತು ರಿಟೈರ್ಡ್ ಆಗಿ. ವಾಕಿಂಗ್ ಆರ ಮಾಡ್ತೀವಿ, ಮತ್ತೇನು ಇದೆ ಇಲ್ಲ, ಇದ್ರಾಗ ಬಂದು ನಾವು ಆಡಾಕತ್ತೀವಿ. ಈಗ ಈ ಯುವಕರಿಗೆ ಏನ್ ಮೆಸೇಜ್ ಕೊಡ್ಬೇಕಂತ ಮಾಡಿದ್ರಿ? ನಾವು ನಮ್ಮ ಅಂಜುಮನ್ನಿಂದ ಭಾಳ ಇದರಿಂದ ನಮ್ಮ ಪ್ರೆಸಿಡೆಂಟ್ ಮಾಡ್ಯಾರಂತ ನಾವು ಮೆಸೇಜ್ ಕೊಡ್ಬೇಕಂತ ಮಾಡಿದ್ವಿ. ಅಲ್ಲ, ಈ ಯುವಕರು ಬಹಳಷ್ಟು ಇದಾರೆ, ಬೇರೆ ಕೆಟ್ಟ ಚಟಗಳಲ್ಲಿ ಅವರು ತೊಡಗಿದ್ದಾರೆ, ಅವ್ರಿಗೆ ಏನ್ ಮೆಸೇಜ್ ಕೊಡ್ಬೇಕು? ಅವ್ರಿಗೆ ಸ್ಪೋರ್ಟ್ಸ್ ಒಳಗೆ ಬರ್ದಿ ಅದ ಕುಡಿಯೋದು ಬೇಡ, ಇದ ಮಾಡ್ಯ ಚಲೋ ಇದ ಮಾಡಿ ತಮ್ಮ ಹೆಂಡ್ರ ಮಕ್ಕಳಿಗೆ ನೋಡ್ಕೊಂಡು ಹೋಗ್ರಿ ಅಂತ ಮೆಸೇಜ್ ನಾವು ಕೊಡೋದು. ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ಮೊಹಮ್ಮದ್ ಗೌಸ್ ಮಕಾನ್. ಸರ್ ನಿಮ್ಮ ವಯಸ್ಸು? 79. 79. ಸರ್ 79 ವಯಸ್ಸೊಳಗೆ ಈಗ ಮತ್ತೆ ಹಂಗ ಅಂತೈತಿ, ಮೊದಲ ಹ್ಯಾಂಗ ಆಡ್ತಿದ್ವಿ ನಾವು ಹಂಗ ಯಾವ್ಯಾವ್ದ್ರೂ ಭಾಗವಹಿಸಿದ್ರಿ? मैं 80-50 साल पहले भी खेले हूँ. उसके बाद हमें अंजुमन इस्लाम धारवाड़ मैनेजमेंट में जब हम चुन करने के बाद जो है हमारे प्रेसिडेंट इस्माइल कमरगढ़ ने एक मैनेजमेंट में डिसीजन लेने के बाद जो है पूरी मैनेजमेंट के लोग जो मिलकर टिम्मा बनाकर इसी जो खेल को हम शुरू करें. आज भी हमें वैसे ही लग रहा है जैसे जवानी में खेला जाता था. कितने साल पहले खेले थे? 80-50 साल पहले खेला. कौन सी इसमें पार्टिसिपेट करा? मैं टूर्नामेंट में हिस्सा लिया हूँ. आज मैं इसमें क्रिकेट के अंदर करना है, सिर्फ क्रिकेट बता लें. बाकी के हमारे पूरे मेंबर जो है अलग अलग हिस्सा लिए हैं. मैं अकेला जो है सिर्फ क्रिकेट में हिस्सा. 72 एज में आज क्रिकेट 79 में भी एज में अगर क्रिकेट खेल रहे हैं तो नौजवान के क्या मैसेज देना चाहते हैं? मैं नौजवान के तमाम तालिब इल्मों को, तुलबा और तालिबात को जो है मैं खुद ही जो है सबको उनको मैसेज देना चाहता हूँ. वो भी जो है सबसे आगे बढ़कर खेलों में हिस्सा लेकर अपनी लाइफ को भी बनाए, अपने
एनर्जी को भी खान करना है। डॉक्टर तहसीलदार और भाई इकबाल तहसीलदार बैट्समैन मोहम्मद अली कुंजी अच्छा हुक शॉट अभी सिंगल बनाओ चांस है नॉट आउट ये बैटिंग में ऐसा लग रहा है मोटू पतलू स्ट्राइक रेट पे मोटू रनर अप पे पतलू बीट होते हुए ग्रीन हाउस के कप्तान मोहम्मद अली कुंजी अच्छी बॉलिंग का मुजाहरा करते हुए इकबाल अहमद तहसीलदार